ಹೇಳ್ತಾ ಇದ್ರಿ ಈ ಸರ್ಕಾರದವ್ರು ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಎಲೆಕ್ಷನ್ ಬ್ಯುಸಿ ಇದ್ದಾರೆ ಅಂತ. ಎಲೆಕ್ಷನ್ ಬ್ಯುಸಿ ಜೊತೆಗೆ ಒಂಚೂರು IPL ಬ್ಯುಸಿ ಇದ್ದಾರೆ. ಟಿಕೆಟ್ ಬೇಕು ಅಂತೆಲ್ಲ ಅವ್ರೆ ಹೋಗಿ ಕೇಳಿದ್ರೆಲ್ಲ ಹೋಗಿ ನೋಡಬೇಕು ಅಂತ. ಹೋಟೆಲ್ ಮಾಲೀಕರ ಅಥವಾ ಹೋಟೆಲ್ಗಳ ಬಗ್ಗೆ ಸಮಸ್ಯೆ ಬಗ್ಗೆ ಮಾತಾಡಿರೋದು ಎಲ್ಲೋ ಯಾರಾದರೂ ಮಾಧ್ಯಮದವರು ಸರಿ ಏನು ಸರ್ ಹೋಟೆಲ್ ಬಂದ್ ಮಾಡ್ತಾರಂತೆ ಅಂತ ಹೇಳಿದಾಗ ಆನ್ಸರ್ ಮಾಡಿರ್ಬೋದು. ರೈತರ ಬಗ್ಗೆ ಮಾತಾಡಿದ್ದು ನಾನು ಕೇಳೂ ಇಲ್ಲ, ನಾನು ನೋಡೂ ಇಲ್ಲ. ಅದ್ರ ಜೊತೆಗೆ ಆಟೋದವ್ರದ್ದು ಮೇ ಬಿ ಈ ಥರ ಸಮಸ್ಯೆಗಳು ಇದೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ವೋ ನಮ್ಮ ರಾಜಕಾರಣಿಗಳಿಗೆ, ಅಥವಾ ಗೊತ್ತಿದ್ದು ಈ ಜಾಣ ಕುರುಡು ಜಾಣ ಕಿವುಡು ಅಂತ ಹೇಳ್ತಾರಲ್ಲ ಅದನ್ನು ಅನುಸರಿಸ್ತಾ ಇದ್ದಾರೋ ಗೊತ್ತಿಲ್ಲ. ಅಥವಾ ಫುಲ್ಲು ಕಂಪ್ಲೀಟಾಗಿ ಸಮಸ್ಯೆ ಶುರುವಾಗ್ಬಿಡ್ಲಿ ಆಮೇಲೆ ನಾವು ಕೇಂದ್ರದ ಮೇಲೆ ಹೇಳ್ಕೊಂಡು ಕೂತ್ಕೊಳ್ಳೋಣ, ಅವ್ರದ್ದು ಸರ್ಕಾರ ಅಲ್ಲಿಂದ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಣ ಅನ್ನೋ ಮನಸ್ಥಿತಿಲಿ ಇದ್ದಾರೋ ಗೊತ್ತಿಲ್ಲ. ಬಟ್ ನೀವು ಹೇಳ್ತಾ ಇದ್ರಿ ಇವಾಗ ಆಟೋದವ್ರಿಗೂ ಭಾರಿ ಸಮಸ್ಯೆ ಆಗತ್ತೆ, ಅವರಿಗೆ ತಿಂಗಳ ಏನಾದ್ರು ಕೊಡೋ ಥರನೋ ಅಥವಾ ಪರಿಹಾರನೋ ಏನೋ ಒಂದು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ರೆ. ಸೊ ಈ ಪರಿಸ್ಥಿತಿ ಹಿಂಗೆ ಮುಂದುವರಿತು ಅಂತಂದ್ರೆ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಎಲ್ಲ ಹದಗೆಡಬಹುದು ಅಂತ. ಮೇಡಮ್, ಇವತ್ತಿನ ದಿವಸದಲ್ಲಿ ನೀವು ಮಾಧ್ಯಮದವರು ಇಲ್ಲ ಅಂದಿರೆ ಯಾವುದೇ ಒಂದು ಹೋಟ್ಲಿಗಿರ್ಬೋದು, ಯಾವುದೇ ಒಂದು ರೈತರಿಗಿರ್ಬೋದು, ಯಾವುದೇ ಒಂದು ಆಟೋದವ್ರಿಗಿರ್ಬೋದು ಸಮಸ್ಯೆ ಬಗೆಹರಿಸೋಕ್ಕೆ ಯಾವುದೇ ಸರ್ಕಾರಗಳು ಮುಂದೆ ಬರಲ್ಲ. ಮಾಧ್ಯಮದವರು ಇವತ್ತು ನೀವೇನು ಟೆಲಿಕಾಸ್ಟ್ ಮಾಡಿ ಇಡೀ ಕರ್ನಾಟಕ ಇಡೀ ಪ್ರಪಂಚಕ್ಕೆ ನೀವೇನು ತೋರಿಸ್ತಾ ಇದ್ದೀರಾ ಅದ್ರ ಮೇಲೆ ಪರಿಣಾಮ ಬೀರಿ ಅದರಿಂದ ಸ್ವಲ್ಪ ಎಚ್ಚೆತ್ಕೊತಾ ಇದ್ದಾರೆ ಅಷ್ಟೇ ಅವ್ರು ಇವತ್ತು. ಇಲ್ಲಾಂದ್ರೆ ಅವ್ರು ನಿದ್ದೆ ಮಾಡೋಂಥ ಜನನೇ. ಇವತ್ತು ನಮ್ಮ ಸರ್ಕಾರದವರು ಇಬ್ಬರು ರೈತರಿಗೆ ಏನು ಆಗ್ತಾ ಇದೆ, ಇಷ್ಟು ತರಕಾರಿ ವೇಸ್ಟ್ ಆಗಿ ಹೋಗ್ತಾ ಇದೆ, ಅವ್ರು ಬೆಳ್ಕೊಂಬತ್ತಾ ಇರೋದು ನಿಗದಿಯಾದ ಬೆಲೆ ಸಿಗ್ತಾ ಇಲ್ಲ. ಒಬ್ಬ ಆಟೋ ಡ್ರೈವರ್ ಇವತ್ತು ಇಂಥ ಸಂಕಷ್ಟದಲ್ಲಿದ್ದಾನೆ. ಆ ಸಂಕಷ್ಟದಲ್ಲಿದ್ದಾಗ ತಡಿ ಈ ಥರ ಏನೋ ಒಂದು 5,000ನೋ 2,000ನೋ 10,000 ಒಂದು ಪರಿಹಾರ ಅಂತ ಹೇಳಿ ಘೋಷಣೆ ಮಾಡೋಣ. ಒಬ್ಬ ರೈತರು ಇವತ್ತು ಆತ್ಮಹತ್ಯೆಗೆ ಇದಾಗ್ತಾ ಇದ್ದಾರೆ, ಅವ್ರಿಗೊಂದು ಏನಾದರೂ ಒಂದು ಸಬ್ಸಿಡಿ ಕೊಡೋಣ ಅನ್ನೋ ಮಟ್ಟದಲ್ಲಿ ಯಾರೂ ಇಲ್ಲ. ಇವತ್ತು ನೋಡಿ, ಕರ್ನಾಟಕದಲ್ಲಿ IPL ಮ್ಯಾಚ್ ಸ್ಟಾರ್ಟ್ ಆಯಿತು ಅಂತಂದರೆ ವಿಧಾನಸೌಧದಲ್ಲಿ ಸಾವಿರಾರು ಜನ ಟಿಕೆಟ್ಗೋಸ್ಕರ ಕ್ಯೂ ನಿಂತಿರ್ತಾರೆ. ಅವ್ರಿಗೆ ಪರಿಹಾರ ಇದೆ, ನಮ್ಮ ರೈತರಿಗೆ ಪರಿಹಾರ ಇಲ್ಲ, ಈ ಹೋಟ್ಲವ್ರಿಗೆ ಪರಿಹಾರ ಇಲ್ಲ, ನಮಗೆ ಪರಿಹಾರ ಇಲ್ಲ, ಮಟ್ಟೆಗೆ ಪರಿಹಾರ ಇಲ್ಲ. ಈ ಥರ ಒಂದು ಸರ್ಕಾರಗಳಿದ್ರೆ ಯಾರು ತಾನೇ ಜೀವನ ಮಾಡೋಕ್ಕೆ ಸಾಧ್ಯ? ಹೆಂಗೆ ಈ ಸರ್ಕಾರಗಳ ಮಧ್ಯೆ ನಾವು ಹೆಂಗೆ ನಾವು ಬಿಸ್ನೆಸ್ ಮಾಡಬೇಕು? ಈಗ ಬಿಸ್ನೆಸ್ ಮಾಡ್ಬೇಕು ನಾವು ಮೇಡಮ್, ನಾವು ಬಿಸ್ನೆಸ್ ಮಾಡೋಂಥವ್ರು ನಾವು ರೈತರು ಬರೋಂಥ ರೈತರಿಗೆ ನಿಗದಿಯಾದ ಬೆಲೆ ಮಾಡಿಕೊಡ್ಬೇಕು. ನಾವೇನಾದರೂ ₹1 ₹2 ಮಾಡೋಕ್ಕಾಗಲ್ಲ. ಅವ್ರ ಅಷ್ಟು ಕಷ್ಟಪಟ್ಟು ಬೆಳ್ಕೊಂಬಂದಿರ್ತಾರೆ. ರಾತ್ರೆಲ್ಲ ನಾವು ನಿದ್ದೆ ಕೆಟ್ಕೊಂಡು ಬಿಸ್ನೆಸ್ ಮಾಡಬೇಕು, ಸಾಲ ಕೊಡಬೇಕು, ಸಾಲ ಕೊಟ್ಟಿದ್ದು ವಸೂಲಿ ಆಗಲ್ಲ. ಇವೆಲ್ಲ ಸಮಸ್ಯೆ ಮಧ್ಯದ ಮೇಲೆ ನಾವು ರೈತರನ್ನ ನಾವು ಭಾಳ ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗಿರೋದು ನಮ್ಮ ಧರ್ಮ, ರೈತರಿಗೆ ಮಾತ್ರ. ಯಾಕಂದ್ರೆ ನಾವು ಏನೇ ಬಿಸ್ನೆಸ್ ಮಾಡಲಿ ಏನೇ ಮಾಡಿದ್ರು ಕೂಡ ರೈತರು ನಮಗೆ ದೇಶದ ಬೆನ್ನೆಲುಬು, ಅನ್ನದಾತನೇ ಇವತ್ತು ಮಲ್ಕೊಂಡವನಂತಂದ್ರೆ ಸರ್ಕಾರ ಏನು ಮಾಡ್ತಾ ಇದ್ದಾರೆ? ಸರ್ಕಾರ ಎಚ್ಚೆತ್ಕೊಬೇಕು, ಅವ್ರಿಗೇನಾದರೂ ಪರಿಹಾರ ಕೊಡಬೇಕು, ಆಗಿರೋಂಥ ಅನ್ಯಾಯಕ್ಕೆ ಏನಾದರೂ ಒಂದು ಸೂಕ್ತವಾದ ಒಂದು ಡಿಸಿಷನ್ ತೊಗೊಬೇಕು. ಈ ಆಟೋವ್ರ ಬಗ್ಗೆ ನಾನು ಹೇಳ್ದಂಗೆ ಯಾವುದೇ ಒಂದು ಸರ್ಕಾರ ಬರಲಿ, BJP ಬರಲಿ, ದಳ ಬರಲಿ, ಕಾಂಗ್ರೆಸ್ ಬರಲಿ, ಪಾಲಿಟಿಕ್ಸ್ ಯಾವುದೆಲ್ಲ ಬರಲಿ, ಈ ಥರ ಅನಾಹುತಗಳಾದಾಗ ಅವ್ರಿಗೆ ಆಟೋದವ್ರು ಇವತ್ತು ಎಷ್ಟೋ ಜನ, ಸಾವಿರಾರು ಜನ ಇವತ್ತು ಪಾಪ ರೋಡಲ್ಲಿ ಅವರು ಆಟೋ ನಿಲ್ಸ್ಕೊಂಡು ತಳ್ಕೊಂಡು 5 ಕಿಲೋಮೀಟರ್ 10 ಕಿಲೋಮೀಟರ್ ತಳ್ಕೊಂಡು ಹೋಗ್ತಾ ಇದ್ದಾರೆ ಆಟೋ ಡ್ರೈವರ್ಗಳು. ಆ ಪರಿಸ್ಥಿತಿಗೆ ಏನಾದರೂ ಇದೊಂದು ಮುಗಿಯೋವರೆಗೂ ಅವ್ರಿಗೊಂದು ಪರಿಹಾರ ಇಲ್ಲ. ಅವ್ರು ಏನು ಪರಿಹಾರ ಕೊಡೋದು ಬೇಡ, ಪಾಪ ನಮ್ಮ ಆಟೋ ಡ್ರೈವರ್ಗಳು ಕರ್ನಾಟಕದಲ್ಲಿ ದುಡ್ಕೊಂಡು ತಿನ್ನೋಂಥ ಶಕ್ತಿ ಇದೆ. ಅವ್ರಿಗೆ ಗ್ಯಾಸ್ ಒಂದು ಕೊಟ್ಬಿಟ್ರೆ ಅವ್ರು ಹೆಂಗೆ ಬೇಕೋ ದುಡ್ಕೊಂಡು ತಿಂತಾರೆ, ಅದೂ ಇಲ್ಲ. ಈ ಥರ ಆಗಿ ಸರ್ಕಾರಗಳ ಮೇಲೆ ಏನು ಒತ್ತಡ ಮಾಡಿದ್ವಿ ಹೇಳಿದ್ರಲ್ಲ. ಈಗ ಹೋಟ್ಲ್ ಮಾಧ್ಯಮದವ್ರು ಒಬ್ಬರದೇ ಅವ್ರು ಯಾಕೆ ತಗೊಂಡ್ರು ಅಂತಂದ್ರೆ ನಮ್ನ ಯಾರು ಇದುವರೆಗೂ ನಮ್ಗೆ ಕೇಳಿದವರು ಇಲ್ಲ, ನಮ್ಗೆ ನೋಡಿದವರು ಇಲ್ಲ. ಅವ್ರು ಬಿಡ್ಲಿಲ್ಲ. ಯಾಕಂದ್ರೆ ಇವಾಗ ಅವ್ರಿಗೆ ಲಾಸು, ಅವ್ರಿಗೆ ಲಾಸು. ಟೂರಿಸಂ ಪ್ಲೇಸಸ್ಗಳೆಲ್ಲ ಹೋಟೆಲ್ಸ್ ನೋಡಿ, ಇವತ್ತು ನಾನು ಕರ್ನಾಟಕದಲ್ಲಿ ನಮಸ್ತೆ ಬೆಂಗಳೂರು ಅಂತ ಹೋಟ್ಲಿಗೆ ಇವತ್ತು ಡಾಬಸ್ಪೇಟೆ ಹತ್ರ ನಮಸ್ತೆ ಬೆಂಗಳೂರು ಅಂತ ಹೋಟ್ಲಿದೆ. ಅವರು ಒಂದು ದಿವಸಕ್ಕೆ 20,000 25,000 30,000 ತರಕಾರಿ ತಗೊಂತ ಇದ್ರು. ಈಗ ಈ ಗ್ಯಾಸ್ ಬಂದಾದಾಗಿಂದ ನಮ್ಮ ಹತ್ರ ತರಕಾರಿನೇ ಕ್ಯಾನ್ಸಲ್ ಮಾಡಿಬಿಟ್ರು. ಕೇಳಿದ್ರೆ ಏನು ಹೇಳ್ತಾರೆ, ಸರ್ ಇಲ್ಲೇ ಸ್ವಲ್ಪ ತೊಗೊಂಡು ಏನೋ ಮಾಡಿ ಬಿಸ್ನೆಸ್ ಮಾಡ್ತೀವಿ ಸರ್, ಗ್ಯಾಸ್ ಚಾಲು ಆದಮೇಲೆ ನಿಮ್ಗೆ ಬಿಸ್ನೆಸ್ ಕೊಡ್ತೀವಿ ಅಂತಾರೆ. ಎಷ್ಟು ಎಫೆಕ್ಟ್ ಬಿತ್ತು ನಮ್ಮ ತರಕಾರಿಗೆ? ಈಗ ಮೊಟ್ಟೆದು ಅಣ್ಣವ್ರು ಹೇಳ್ದಂಗೆ ಮೊಟ್ಟೆ ಕೋಳಿ ಇಲ್ಲಿ ತಿನ್ನೋರು ಅವರೇ, ಬೇಸ್ಗಿನ್ ತಿನ್ನಕ್ಕಾದ್ರೂ ಅಷ್ಟು ಗ್ಯಾಸ್ ಬೇಕಲ್ವಾ? ಆ ಥರ ಪರಿಸ್ಥಿತಿಯಲ್ಲಿ ಇದೆ ಸರ್. ಟೂರಿಸ್ಟ್ ಕಮ್ಮಿ ಆಗೋದು ಒಂದು ರೀಸನ್ ಆದರೆ, ಇಲ್ಲಿ ನಮಗೆ ಏನು ಹೇಳ್ತಾರೆ, ಜಿಲ್ಲೆಗಳಲ್ಲಿ ಯಾವುದೋ ಟೂರಿಸ್ಟ್ ಪ್ಲೇಸ್ಗಳಿದ್ದಾವೆ, ಈ ನಗರ ಪ್ರದೇಶದಿಂದ ಹೊರಗಡೆ ಅಂದರೆ ರೆಸಾರ್ಟು ಅಂಥವು ಸ್ಟೇ ಹೋಮ್ಗಳಿಗೆ ಹೋಗೋರೆಲ್ಲ ಕಡಿಮೆ ಆಗಿದ್ದಾರೆ. ರೀಸನ್ ಏನು ಕೇಳಿದ್ರೆ ಅವರಿಗೆಲ್ಲ ಒಂದು ಆತಂಕ ಬಂದಿದೆ. ಹೋದರೆ ಇವತ್ತು ಅಲ್ಲಿ ಲೋಕಲ್ ಆಟೋ ಓಡೋದಿಲ್ಲ, ನಮ್ಮ ಹೋಟ್ಲ್ ಪರ ಬಂದರೆ ಗ್ಯಾಸ್ ಇಲ್ಲ ಅಂದ್ರೆ ಅಡುಗೆ ಮಾಡಿ ಊಟ ಸಿಗುತ್ತೆ ಅಂದ್ಕೊಂಡು. ನನಗೆ ಈ ಪ್ರವಾಸೋದ್ಯಮ ಅಂದರೆ ಟೂರ್ ಆಪ್ರೇಟರ್ಸು, ಟ್ರಾವೆಲ್ ಅವರು ಇವರೆಲ್ಲ ಏನಾಗಿದೆ, ಮೀಡಿಯಾದಲ್ಲಿ ನಮಗೆ ಗ್ಯಾಸ್ ಇಲ್ಲ ಅಂತ ಜಾಸ್ತಿಯಾಗಿ ಜನಕ್ಕೆಲ್ಲ ಒಂದು ರೀತಿ ಆತಂಕ ಬಂದ್ಬಿಟ್ಟಿದೆ. ಇದರ ಪ್ರವಾಸೋದ್ಯಮ ಬಿಸ್ನೆಸ್ ಬಹಳ ಕಡಿಮೆ ಆಗಿದೆ. ಯಾಕಂದ್ರೆ ಹೆಂಗ್ ಗೊತ್ತಾ ಸರ್, ಒಂದು ಕ್ಲಾರಿಟಿ ಅನ್ನೋದಿಲ್ಲ ಸರ್, ನಮ್ಮ ಜನಕ್ಕೂ ಇಲ್ಲ, ಸರ್ಕಾರಕ್ಕೂ ಇಲ್ಲ, ಏನೂ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಆಹಾರ ಇಲಾಖೆಯವ್ರನ್ನ ಕೇಳಿ, ಸಚಿವರನ್ನ ಕೇಳಿ, ಶಾಸಕರನ್ಗಳು ಕೇಳಿ, ಗ್ಯಾಸ್ ಇದೆ 70 ದಿನಕ್ಕಾಗಷ್ಟಿದೆ, 2 ತಿಂಗಳಿಗಾಗಷ್ಟಿದೆ, ನೀವು ತಲೆನೇ ಕೆಡ್ಸ್ಕೊಬಿಡಿ ಅಂತಾರೆ. ನಾವು ಸುದ್ದಿ ಮಾಡೋಕ್ಕೆ ಹೋದಾಗ ನಮ್ಮ ಜಿಲ್ಲೆಯಲ್ಲೇನೆ ಮನೆಯಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಗ್ಯಾಸ್ ಇಲ್ಲ, ಬುಕ್ ಮಾಡ್ಕೊಂಡಿದ್ದೀವಿ, ಬುಕ್ಕಿಂಗ್ ಆಗ್ತಾ ಇಲ್ಲ, ತಂದು ಕೊಡ್ತಾ ಇಲ್ಲ ಅಂತಾರೆ. ಆಟೋದವ್ರು ಕ್ಯೂ ನಿಂತು, ಹಂಗಾರೆ ಕ್ಯೂ ಯಾಕೆ? ಸುಮ್ಮನೆ ಜನಕ್ಕೆ ಹುಚ್ಚ ಸರ್ ಕ್ಯೂ ನಿಂತ್ಕೊಳ್ಳೋಕ್ಕೆ.
ಮೇಡಮ್ ನಾನು ನಿಮ್ಗೆ ಹೇಳಿದ್ನಲ್ಲ, ಇದನ್ನ ಬಂದ್ಬಿಟ್ಟು ಕೆಲವು ಏಜೆನ್ಸಿಗಳು ಬಂದ್ಬಿಟ್ಟು ಅಡ್ವಾಂಟೇಜ್ ತೊಗೊಳ್ತಾರೆ. ಫಸ್ಟು ಕ್ಲೀನಾಗಿ ಗೊತ್ತಾಗಿದೆ, ನಾನು ಕಣ್ಣಿಂದ ನೋಡಿದ್ದೀನಿ. ನಾನು ಗ್ರೌಂಡ್ ಲೆವೆಲಲ್ಲಿ ನಾನು ಚೆಕ್ ಮಾಡಿ ಹೇಳ್ತಾರಂತ ಮಾತು. ಅಲ್ಲಿದೆ, ಸ್ಟಾಕ್ ಇದೆ, ಅಲ್ಲಿಂದ ಇಲ್ಲಿಗೆ ಸಿಗ್ತಾ ಇಲ್ಲ. ಹೋಟೆಲ್ಸ್ಗಾಗಲಿ ಮನೆಗಳಿಗಾಗಲಿ ಈ ಏನು ಏಜೆನ್ಸಿ ಇರುತ್ತಲ್ವ ಅವ್ರ ಇದರಲ್ಲಿ ಲಾಭ ಪಡಿತಾ ಇರೋದು ಇದೊಂದು. ಈಗ ಆಟೋ ಇದೆ ಅಲ್ವಾ, ಆಟೋದು ಬಂದ್ಬಿಟ್ಟು ದೊಡ್ಡ ಸಮಸ್ಯೆ, ತುಂಬ ದೊಡ್ಡ ಸಮಸ್ಯೆ. ಟ್ರಾನ್ಸ್ಪೋರ್ಟೇಷನ್ನು ನಮ್ಮಂಥವ್ರನ್ನ ಎತ್ಕೊಂಡ್ಬಿಟ್ಟು ಈ ಮೂಲೆಯಿಂದ ಆ ಮೂಲೆಗೆ ಸೇರ್ಸಂಥವ್ರು, ಅವ್ರದ್ದು ಕಟ್ಟೋದ್ರೆ ಎಲ್ಲ ಬಿಸ್ನೆಸ್ಸು ಹಾಳಾಗುತ್ತೆ. ಅವ್ರಿಗೆ ಇಮ್ಮಿಡಿಯೇಟಾಗಿ ಸರ್ಕಾರ ಅವ್ರಿಗೆ ಒಂದು ಗ್ಯಾಸ್ ಕೊಡಬೇಕು, ಇಲ್ಲಾಂದರೆ ಅವ್ರಿಗೆ ಪರಿಹಾರ ಕೊಡಬೇಕು. ಪರಿಹಾರ ಕೊಟ್ಟರೆ ಸಾಲದು. ಪರಿಹಾರದಿಂದ ಅವ್ರು ಗ್ಯಾಸ್ ಕೊಟ್ಬಿಟ್ರೆ ಎಲ್ಲರಿಗೂ ಅನುಕೂಲ. ಪರಿಹಾರ ಕೊಟ್ಬಿಟ್ರೆ ನಿಮ್ಮ ಕೈ ತೊಳ್ಕೊಬೇಡಿ. ಅವ್ರಿಗೆ ಏನು ಪರಿಹಾರ ಬೇಡ. ಅದಕ್ಕೆ ನಮ್ಮಲ್ಲಿ ಏನಾಗುತ್ತೆ, ಇವಾಗಲೇ ನಾವೆಲ್ಲ ಮಾತಾಡ್ತೀವಿ, ಇದು ಪರಿಹಾರ ಅನ್ನೋದು ಕೊಟ್ಟು ಎಲ್ಲರೂ ಲೇಜಿಗಳಾಗಿದ್ದಾರೆ, ಸೋಂಬೇರಿಗಳಾಗಿದ್ದಾರೆ. ಸರ್ಕಾರದವ್ರು ಗ್ಯಾಸ್ ಒಂದು ಸಪ್ಲೈ ಮಾಡಿಬಿಟ್ರೆ ಪರಿಹಾರ ಮೀನ್ಸ್ ಪರ್ಮನೆಂಟ್ ಅಲ್ಲ, ಒಂದು 2-3 ತಿಂಗಳು ಏನಿದು ಆಗುತ್ತೆ ಅದಕ್ಕೆ ಪರಿಹಾರದಿಂದ ಅವ್ರಿಗೆ ಗ್ಯಾಸ್ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಅಂತ ಅದೊಂದು. ಇವಾಗ ನೋಡಿ, ನಾವು ಲಾಭ ನಷ್ಟಕ್ಕೆ ನಾವು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಮಾನವೀಯತೆ ದೃಷ್ಟಿಯಿಂದ ಆ ಒಂದು ದೇಶದಲ್ಲಿ ಚಿಕ್ಕ ಮಕ್ಕಳು ಅನಾಥರಾಗ್ಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳು ಯಾಕೆ ಆಗಬೇಕು ವಾರು? ಯಾಕೆ ಇಡೀ ಗ್ಲೋಬಲಲ್ಲಿ ಕುತ್ಕೊಂಡು ಮಾತಾಡಬಾರ್ದು? ಇದೆಲ್ಲ ಕುತ್ಕೊಂಡು ಮಾತಾಡಿದ್ರೆ ನಮಗೆಲ್ಲ ಈ ಥರ ಸಮಸ್ಯೆಗಳು ಆಗೋದೇ ಇಲ್ಲ. ಚಿಕ್ಕ ಮಕ್ಕಳು ಅನಾಥರಾಗ್ಬಿಟ್ಟು ಯಾರೋ ಒಂದಷ್ಟು ಜನಕ್ಕೆ ಅಧಿಕಾರ, ಹಣಕ್ಕಾಗಿ ಯಾರೋ ಈಗ ಅಮೆರಿಕದಲ್ಲಿ ಇರೋರು ಕೂಡ ಎಲ್ಲರೂ ಯುದ್ಧ ಒಪ್ಪುವುದಿಲ್ಲ, ಇರಾನ್ನಲ್ಲಿ ಇರೋರು ಯುದ್ಧ ಒಪ್ಪುವುದಿಲ್ಲ. ಯಾರೋ ಒಂದಷ್ಟು ಜನಕ್ಕೆ ತಾವು ಪ್ರಪಂಚದ ದೊಡ್ಡ ನಾಯಕರಾಗಬೇಕು, ಎಲ್ಲ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ದುರಾಸೆಗೆ ಇಡೀ ಪ್ರಪಂಚದಲ್ಲಿ 35 ಕಂಟ್ರಿ ಒಟ್ಟಾಗಿ ಕೂತ್ಕೊಂಡು ಯಾರು ಬಗೆಹರಿಸ್ಕೊಂಡು ಮಾಡಿದ್ರೆ ಒಬ್ರು ಇಲ್ಲ. 35 ಕಂಟ್ರಿ ಒಟ್ಟಾಗಿ ನಾವು ಮಾತಾಡ್ತೀವಿ ಅಂತಾರೆ, ಝೂಮ್ ಮೀಟಿಂಗ್ ಮಾಡಿದ್ವಿ ಅಂತಾರೆ. 35 ಕಂಟ್ರಿ ಒಟ್ಟಾಗಿ 2 ಕಂಟ್ರಿ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ವಾ? ಈಗ ನೋಡಿ, ಮಾತುಕತೆ ಮುಖಾಂತರ ನಾವು ಪರಿಹಾರ ಕಂಡುಕೋಬೇಕು ಅಂತ ಹೇಳ್ತಾರೆ. ಇವತ್ತು ಒಳ್ಳೆ ಡಿಮ್ಯಾಂಡ್ ಆಗಿರೋದು ವೆಪನ್ಸ್ಗಳಿಗೆ. ಚೈನಾ, ಇಂಡಿಯಾ, ರಷ್ಯಾ, ಅಮೇರಿಕಾ ಅಂತೂ ಪ್ರಾಬ್ಲಮ್ನಲ್ಲಿದೆ. ಈ 3 ನಮಗಂತೂ ಲಾಭ ಬರ್ತಿದೆ ಯಾವುದೋ ಒಂದು ಕಡೆಯಿಂದ, ಡೈರೆಕ್ಟ್ ಆರ್ ಇಂಡೈರೆಕ್ಟು.